ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ಅಕ್ರಮ ಒಳನುಸುಳುವಿಕೆ ಅದೇ ರೀತಿ ಕಳ್ಳ ಸಾಗಣೆಯನ್ನು ತಡೆಯೋದಕ್ಕೆ ಅಮಿತ್ ಶಾ ಜಿ ಅವರೊಂದು ಮಾಸ್ಟರ್ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ. ಬಾಂಗ್ಲಾದೇಶ ಗಡಿಯಲ್ಲಿ ಇನ್ನು ಮುಂದೆ ಭದ್ರತೆಗೆ ಸರ್ಪಗಳನ್ನ ಬಳಸುವಂತಹ ಯೋಜನೆಯನ್ನ ಅಮಿತ್ ಶಾ ಜಿ ಅವರು ಹಾಕೊಂಡಿದ್ದಾರೆ. ಎಸ್, ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ. ಭಾರತದ ಗೃಹ ಸಚಿವಾಲಯ ಭಾರತ ಬಾಂಗ್ಲಾದೇಶ ಗಡಿಯ ಸೆನ್ಸಿಟಿವ್ ಭಾಗಗಳಲ್ಲಿ ಭದ್ರತೆಯನ್ನ ಹೆಚ್ಚಿಸುವ ಸಲುವಾಗಿ ಹಾವು ಅದೇ ರೀತಿ ಮೊಸಳೆಗಳಂತಹ ಅಪಾಯಕಾರಿ ಜೀವಿಗಳನ್ನ ಬಳಸುವಂತಹ ಸಾಧ್ಯತೆಯನ್ನ ಪರಿಶೀಲನೆ ಮಾಡೋದಕ್ಕೆ ಅಧ್ಯಯನ ಆರಂಭ ಮಾಡಿಕೊಂಡಿದೆ. ನಿಮಗೆ ಗೊತ್ತು, ಭಾರತ ಅದೇ ರೀತಿ ಬಾಂಗ್ಲಾದೇಶ ಗಡಿಯಲ್ಲಿ ಅಕ್ರಮ ಒಳನುಸುಳುವಿಕೆ ಆಗಿರಬಹುದು, ಕಳ್ಳ ಸಾಗಣೆ ಆಗಿರಬಹುದು, ಇವುಗಳನ್ನು ತಡೆಯುವಂಥದ್ದು ಯಾವಾಗಲೂ ಒಂದು ದೊಡ್ಡ ಸವಾಲಾಗಿ ಉಳ್ಕೊಂಡಿದೆ. ಈಗ ಈ ಸವಾಲಿಗೆ ಪರಿಹಾರವನ್ನ ಕಂಡು ಹಿಡಿಯೋದಕ್ಕೆ BSF ಒಂದು ಹೊಸ ಅದೇ ರೀತಿ ಒಂದು ಸ್ವಲ್ಪ ವಿಭಿನ್ನ ಆಗಿರುವಂತಹ ಯೋಜನೆಯನ್ನ ಇವತ್ತು ಹಾಕೊಳ್ತಾ ಇದೆ. ಈ ಯೋಚನೆ ಅಯ್ಯೋ ಹೀಗೂ ಮಾಡಬಹುದಾ ಅಂತ ಸದ್ಯಕ್ಕೆ ಎಲ್ಲರ ಗಮನವನ್ನು ಸೆಳೆದಿರೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಈ ಪ್ರಸ್ತಾವನೆ ಮುಖ್ಯವಾಗಿ ಸುಮಾರು 175 ಕಿಲೋಮೀಟರ್ ನದಿ ಪ್ರದೇಶದ ಗಡಿ ಭಾಗವನ್ನ ಗುರಿಯಾಗಿಸ್ಕೊಂಡಿದೆ. ಕಾರಣ ಇಲ್ಲಿ ಬೇಲಿ ನಿರ್ಮಾಣ ಮಾಡುವಂಥದ್ದು ಅಥವಾ ಬೇರೆ ಆಲ್ಟರ್ನೇಟಿವ್ ಫೆನ್ಸಿಂಗ್ ಮಾಡುವಂಥದ್ದು ಕಷ್ಟ. ಯಾಕಂದ್ರೆ ಇಲ್ಲಿ ನೀರಿನ ಹರಿವು ನಿರಂತರವಾಗಿ ಬದಲಾಗ್ತಾ ಇರುತ್ತೆ. ಬಹಳ ಕೆಸರು ಪ್ರದೇಶ ಆಗಿರೋದ್ರಿಂದ ಬೇರೆ ಆಲ್ಟರ್ನೇಟಿವ್ ಫೆನ್ಸಿಂಗ್ ಕಷ್ಟ. ಹಾಗಾಗಿ ಈ ಒಂದು ಯೋಜನೆ ಈಗ ಹಾಕೊಳ್ತಾ ಇದ್ದಾರೆ. ವೀಕ್ಷಕರೇ, ನಿಮಗೆ ಗೊತ್ತು, ಭಾರತ ಹಾಗೆ ಬಾಂಗ್ಲಾದೇಶ ಗಡಿ ವಿಶ್ವದ ಅತಿ ದೀರ್ಘ ಗಡಿಗಳಲ್ಲಿ ಒಂದು. ಒಟ್ಟು ಈ ಗಡಿ 4000 ಕಿಲೋಮೀಟರ್ಗಿಂತ ಹೆಚ್ಚು ವಿಸ್ತರಿಸಿಕೊಂಡಿದೆ. ಇದರಲ್ಲಿ ಸುಮಾರು 3240 ಕಿಲೋಮೀಟರ್ ಭಾಗದಲ್ಲಿ ಬೇಲಿ ಆಗಿರಬಹುದು, ನಿಗಾ ವ್ಯವಸ್ಥೆ ಆಗಿರಬಹುದು, ಪ್ಯಾಟ್ರೋಲಿಂಗ್ ವ್ಯವಸ್ಥೆ ಎಲ್ಲವೂ ಕೂಡ ಈಗಾಗಲೇ ಜಾರಿಯಲ್ಲಿ ಇದೆ. ಆದ್ರೆ ಇನ್ನೂ ಬಾಕಿ ಇರುವಂತಹ ಸುಮಾರು 850 ಕಿಲೋಮೀಟರ್ ಭಾಗದಲ್ಲಿ ಬೇಲಿ ಇಲ್ಲದೆ ಹಂಗೆ ಉಳ್ಕೊಂಡಿದೆ. ವಿಶೇಷವಾಗಿ ನದಿ ಅದೇ ರೀತಿ ಕೆಸರು ಪ್ರದೇಶಗಳು ಆಗ್ಲೇ ಹೇಳಿದ ಹಾಗೆ ಅಲ್ಲಿ ಭದ್ರತೆಗೆ ಒಂದು ದೊಡ್ಡ ಸವಾಲಾಗಿ ನಿಂತ್ಕೊಂಡಿದೆ. ಹಾಗಾಗಿ ಈ ಪ್ರದೇಶದಲ್ಲಿ ಬೇಲಿ ಹಾಕುವಂಥದ್ದು ಭಾರಿ ಕಷ್ಟ. ಅದಕ್ಕೆ ಈ ಪ್ರದೇಶದಲ್ಲಿ ಜಾಸ್ತಿಯಾಗಿ ಒಳನುಸುಳಿಕೆ ಆಗಿರಬಹುದು, ಅಕ್ರಮ ವ್ಯಾಪಾರ ಆಗಿರಬಹುದು, ಕಳ್ಳ ಸಾಗಣೆ ಆಗಿರಬಹುದು, ಇಂತಹ ಘಟನೆಗಳು ಆಗಾಗ ನಡೆಯೋದ್ರಿಂದ ಈ ಭಾಗವನ್ನ ವೆರಿ ಸೆನ್ಸಿಟಿವ್ ಪ್ರದೇಶ ಅಂತ ಕೂಡ ಪರಿಗಣಿಸಲಾಗುತ್ತೆ. ಈ ಸವಾಲನ್ನ ಈಗ ಎದುರಿಸೋದಕ್ಕೆ ಗೃಹ ಸಚಿವಾಲಯ BSFಗೆ ಈ ಹಾವು ಮೊಸಳೆಯನ್ನ ತಡೆಗೋಡೆಯಾಗಿ ಬಳಸಿಕೊಳ್ಳುವಂತಹ ಸಾಧ್ಯತೆಯನ್ನ ಪರಿಶೀಲನೆ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದರ ಉದ್ದೇಶವನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ. ಅಕ್ರಮ ಪ್ರವೇಶ ಆಗಿರಬಹುದು, ಕಳ್ಳ ಸಾಗಣೆ ಆಗಿರಬಹುದು, ಒಳನುಸುಳುವಿಕೆಯನ್ನ ತಡೆಯುವಂಥದ್ದು. ಹಾಗಾಗಿ ಈಗ ಹಾವು ಮೊಸಳೆಗಳಂತಹ ಅಪಾಯಕಾರಿ ಜೀವಿಗಳನ್ನ ಭದ್ರತಾ ರೇಖೆಯಾಗಿ ಬಳಸೋದ್ರ ಬಗ್ಗೆ ಚರ್ಚೆ ಅಂತೂ ನಡೀತಾ ಇದೆ. ಆದ್ರೆ ಇನ್ನೂ ಕೂಡ ಆರಂಭಿಕ ಹಂತದಲ್ಲಿದೆ. ಯಾವುದೇ ಅಧಿಕೃತ ಆದೇಶ ಇನ್ನೂ ಕೂಡ ಹೊರಗೆ ಬಂದಿಲ್ಲ. ಆದ್ರೆ ಅಫ್ಕೋರ್ಸ್ ಡಿಸ್ಕಷನ್ ಸ್ಟೇಜ್ ಅಲ್ಲಿ ಇದೆ. ಇಲ್ಲಿ BSF ಎದುರಿಸ್ತಾ ಇರುವಂತಹ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ಈ ಪ್ರದೇಶಗಳಲ್ಲಿ ಅಷ್ಟು ಈಸಿಯಾಗಿ ಫೆನ್ಸಿಂಗ್ ಮಾಡೋದಕ್ಕಾಗಲ್ಲ. ಹಾಗೆ ಯಾವಾಗಲೂ ಕೂಡ ಸೇನೆಯನ್ನು ಇಲ್ಲಿ ನಿಯೋಜನೆ ಮಾಡೋದಕ್ಕೂ ಆಗಲ್ಲ. ಈ ಕಾರಣಕ್ಕೋಸ್ಕರ BSF ಈಗ ಈ ಪರ್ಯಾಯ ವಿಧಾನವನ್ನ ಅನುಸರಿಸಬಹುದಾದಂತಹ ಪ್ರದೇಶಗಳನ್ನ ಗುರುತಿಸ್ತಾ ಇದೆ. ಆದ್ರೆ ಭದ್ರತಾ ತಜ್ಞರ ಪ್ರಕಾರ ಇಂತಹ ಯೋಜನೆಯನ್ನ ಜಾರಿಗೆ ತರುವಂಥದ್ದು ಅಷ್ಟು ಸುಲಭ ಇಲ್ಲ. ಈ ಯೋಜನೆ ಖಂಡಿತವಾಗ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೂಡ ಹುಟ್ಟು ಹಾಕುತ್ತೆ. ಪರಿಸರದ ಮೇಲೆ ಪರಿಣಾಮ ಆಗಿರಬಹುದು, ಜೀವ ವೈವಿಧ್ಯಕ್ಕೆ ಧಕ್ಕೆ ತರುವಂತದ್ದಾಗಿರ್ಬೋದು, ಗಡಿ ಭಾಗದ ಗ್ರಾಮಸ್ಥರ ಜೊತೆಗಿನ ಮಾನವ ಪ್ರಾಣಿ ಸಂಘರ್ಷದ ಅಪಾಯ ಹೆಚ್ಚಿಸುವಂತ ಸಾಧ್ಯತೆ, ಇಂಥವುಗಳೆಲ್ಲವೂ ಕೂಡ ಇದೆ. ಇಲ್ಲಿ ಒಂದು ನಾವು ನೋಡಬೇಕಾಗಿರುವಂತದ್ದು, ಭಾರತ ಗಡಿ ಭದ್ರತೆಯಲ್ಲಿ ಹೊಸ ಪ್ರಯತ್ನಗಳನ್ನ ಅನ್ವೇಷಿಸ್ತಾ ಇದೆ. ಇದನ್ನು ನೋಡಬೇಕು. ಮತ್ತೊಂದು ಕಡೆ ಭದ್ರತೆ, ಪರಿಸರ ಸಂರಕ್ಷಣೆ, ಇನ್ನು ಮಾನವ ಸುರಕ್ಷತೆ, ಇವುಗಳ ನಡುವೆ ಸಮತೋಲನವನ್ನು ಕೂಡ ಸಾಧಿಸೋದನ್ನ ನಾವು ನೋಡ್ಬೇಕಾಗತ್ತೆ. ಹಾಗಾಗಿ ಈ ಯೋಜನೆ ಮುಂದುವರಿಯುತ್ತಾ ಅಥವಾ ಕೇವಲ ಒಂದು ಕಲ್ಪನೆಗೆ ಸೀಮಿತ ಆಗುತ್ತಾ ಅಥವಾ ಕೇವಲ ಚರ್ಚೆಗೆ ಮಾತ್ರ ಸೀಮಿತ ಆಗುತ್ತಾ ಅನ್ನುವಂಥದ್ದನ್ನ ಮಾತ್ರ ಮುಂದೆ ನಾವು ನೋಡಬೇಕು. ಕುತೂಹಲಕಾರಿ ಪ್ರಶ್ನೆಯಾಗಿ ಮಾತ್ರ ಉಳ್ಕೊಂಡಿದೆ. ವೀಕ್ಷಕರ, ಮೇಲೆ ಇಂತಹ ಒಂದು ಕಲ್ಪನೆ ಇದೇನು ಹೊಸದು ಅಂತ ಅಂದುಕೊಳ್ಬೇಡಿ. ಇತಿಹಾಸದಲ್ಲಿ ದೌಲತಾಬಾದ್ ಆಗಿರಬಹುದು, ಆಗ್ರಾ, ಅದೇ ರೀತಿ ವೆಲ್ಲೂರು ಕೋಟೆಗಳಲ್ಲಿ ಮೊಸಳೆ ಇರುವಂತಹ ನೀರಿನ ಹೊಳೆಗಳನ್ನ ರಕ್ಷಣಾ ಕವಚದ ಹಾಗೆ ಬಳಸ್ಕೊಳ್ತಾ ಇದ್ರು. ಅದೇ ರೀತಿ ಅಮೆರಿಕ ಫ್ಲೋರಿಡಾದಲ್ಲೂ ಕೂಡ ಕೆಲವು ಜೈಲುಗಳ ಸುತ್ತ ಮೊಸಳೆ ಇರುವಂತಹ ಕೆರೆ ರೀತಿಯದನ್ನ ಮಾಡಿದ್ದಾರೆ. ಯಾಕಂದ್ರೆ ಹಂಗೂ ಯಾರಾದ್ರೂ ತಪ್ಪಿಸ್ಕೊಳ್ಳೋದು ಅಂತ ಇದ್ರೆ ಇದು ತಡೆಗೋಡೆಯಾಗಿ ಅಲ್ಲಿ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಇಲ್ಲೂ ಯಾಕೆ ಬಳಸಬಾರದು ಅನ್ನುವಂತಹ ಯೋಜನೆ ಈಗ BSF ಗಡಿಯಲ್ಲಿ ನಿಗಾ ವಹಿಸೋದಕ್ಕೆ ಡ್ರೋನ್ಗಳಾಗಿರ್ಬಹುದು, ಸೆನ್ಸರ್ಗಳಾಗಿರ್ಬಹುದು, ಇನ್ಫ್ರಾರೆಡ್ ಕ್ಯಾಮೆರಾಗಳಾಗಿರ್ಬಹುದು, ಇಂಥ ಅನೇಕ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿಯೂ ಕೂಡ ಇದರ ಮಧ್ಯದಲ್ಲೂ ಕಳ್ಳ ಸಾಗಣೆ ಆಗಿರ್ಬಹುದು, ಒಳನುಸುಳುವಿಕೆ ಆಗಿರ್ಬಹುದು, ಇಂಥ ಘಟನೆಗಳು
ಇನ್ನೂ ಸಂಪೂರ್ಣವಾಗಿ ನಿಂತಿಲ್ಲ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಈ ವರ್ಷದ ಜನವರಿಯಲ್ಲಿ ನದಿಯಾ ಜಿಲ್ಲೆಯಲ್ಲಿ BSF 32nd ಬೆಟಾಲಿಯನ್ ಒಂದು ದೊಡ್ಡ ಕಾರ್ಯಾಚರಣೆಯನ್ನ ಮಾಡುತ್ತೆ. ಆ ಕಾರ್ಯಾಚರಣೆಯಲ್ಲಿ ಸುಮಾರು 1 ಕೋಟಿ ರೂಪಾಯಿ ಮೌಲ್ಯದ ಗೋಲ್ಡ್ ಬಿಸ್ಕೆಟ್ ಅನ್ನ ವಶಪಡಿಸಿಕೊಳ್ಳುತ್ತೆ. ಬೆಳಗ್ಗೆ ಸುಮಾರು 9:15 ಹೊತ್ತಿಗೆ BSF ಜವಾನರು ಅಂತಾರಾಷ್ಟ್ರೀಯ ಗಡಿ ಬೇಲಿಯ ಹತ್ರ ಸಂಶಯಾಸ್ಪದವಾಗಿ ಒಬ್ಬ ವ್ಯಕ್ತಿ ಓಡಾಡುವಂತದನ್ನ ನೋಡ್ತಾರೆ. ಅದನ್ನ ಪ್ರಶ್ನೆ ಮಾಡಿದಾಗ ಆ ವ್ಯಕ್ತಿ ಓಡಿ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಆದ್ರೆ BSF ಯೋಧರು ತಕ್ಷಣ ಆತನನ್ನ ಹಿಂಬಾಲಿಸಿ ಆತನನ್ನ ಹಿಡಿದು ಬಂಧಿಸ್ತಾರೆ. ಬಂಧಿಸಿದ ನಂತರ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಆತ ಭಾರತೀಯ ನಾಗರಿಕನೇ. ಆತನ ಕೈಯಲ್ಲಿ ನೋಡಿದ್ರೆ ಒಟ್ಟು 700 ಗ್ರಾಂ ತೂಕದ 6 ಚಿನ್ನದ ಬಿಸ್ಕೆಟ್ಗಳಿದ್ವು. ಹೆಂಗಿದು ಬಂತು ಅಂತ ಕೇಳಿದ್ರೆ ಆ ಚಿನ್ನವನ್ನ ಗಡಿಯ ಮೂಲಕ ಬಂದಂತಹ ಬಾಂಗ್ಲಾದೇಶದ ಒಬ್ಬ ವ್ಯಕ್ತಿ ನನಗೆ ಕೊಟ್ಟ, ನಾನು ಅದನ್ನ ಪಡ್ಕೊಂಡೆ ಅಂತ ಒಪ್ಕೊಳ್ತಾನೆ. ಅಂದ್ರೆ ಸಿಕ್ಕಾಕೊಂಡಂಥವನು ಇಲ್ಲಿ ಮಧ್ಯವರ್ತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದ. ಅಷ್ಟೆಲ್ಲ ಈ ರೀತಿ ಸಿಕ್ಕಿರುವಂತದನ್ನ ತಗೊಂಡು ಹೋಗಿ ಆತ ನಮ್ಮದೇ ದೇಶದವನಿಗೆ ಒಪ್ಪಿಸ್ತಾನೆ. ಅದಕ್ಕೆ ಪ್ರತಿಯಾಗಿ ಈತನಿಗೆ ಇಷ್ಟು ಅಂತ ಕಮಿಷನ್ ಕೂಡ ಸಿಗುತ್ತೆ. ಇದು ಬಂಧಿತ ಹೇಳಿರುವಂತಹ ಸತ್ಯ. ಇಂಥದ್ದೇ ಇನ್ನೊಂದು ಉದಾಹರಣೆಯನ್ನು ಕೊಡೋದಾದ್ರೆ ನವೆಂಬರ್ 2025 ನಡೆದಂತಹ ಮತ್ತೊಂದು ಕಾರ್ಯಾಚರಣೆ, ಅಲ್ಲಿ ಕಳ್ಳ ಸಾಗಣೆ ಮಾಡೋರ ಮಧ್ಯೆ ಅದೇ ರೀತಿ BSF ಮಧ್ಯೆ ಒಂದು ಘರ್ಷಣೆ ನಡೆಯುತ್ತೆ. ಅದರಲ್ಲಿ ಒಬ್ಬ ಬಾಂಗ್ಲಾದೇಶಿ ಕಳ್ಳ ಸಾಗಣೆಗಾರ ಸಾವನ್ನಪ್ತಾನೆ. ಆ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳಾಗಿರಬಹುದು, ಕಾಫ್ ಸಿರಪ್ ಆಗಿರಬಹುದು, ವಿದೇಶಿ ಮದ್ಯವನ್ನು ಕೂಡ ವಶಪಡಿಸಿಕೊಳ್ಳಲಾಗುತ್ತೆ. ಅಂದ್ರೆ ಇಂತಹ ಘಟನೆಗಳು ಗಡಿಯಲ್ಲಿ ಕಳ್ಳ ಸಾಗಣೆ ಆಗಿರಬಹುದು, ಒಳನುಸುಳುವಿಕೆ ಆಗಿರಬಹುದು, ಇಷ್ಟೆಲ್ಲ ಭದ್ರತೆಯ ಮಧ್ಯೆ ಕೂಡ ಹೇಗೆ ಬೆನ್ನ ಹಿಂದೆ ನಡೀತಾ ಇದೆ, ಅದೇ ರೀತಿ ಇದೆಷ್ಟು ದೊಡ್ಡ ಸಮಸ್ಯೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸುತ್ತೆ. ಅದಕ್ಕೆ ಈಗ BSF ಆ ಬಾರ್ಡರ್ ಸೇಫ್ಟಿಗೆ, ಆ ಪ್ರದೇಶಗಳನ್ನ ಇನ್ನಷ್ಟು ಸುರಕ್ಷಿತವಾಗಿ ಇಡೋದಕ್ಕೆ ನಿರಂತರವಾಗಿ ಹೊಸ ವಿಧಾನಗಳನ್ನ ಹುಡುಕ್ತಾ ಇದೆ. ಅದರ ಭಾಗವಾಗಿ ಹಾವು ಅದೇ ರೀತಿ ಮೊಸಳೆಗಳ ಯೋಜನೆ ಈಗ ಚರ್ಚೆಯಲ್ಲಿದೆ. ಆದ್ರೆ ಇದನ್ನ ನಿಜವಾಗ್ಲೂ ಜಾರಿಗೆ ತರಲಾಗುತ್ತಾ ಆಗಲ್ವಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಒಂದು ಹಾವು ಮೊಸಳೆ ಯೋಜನೆ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.